ಅಲ್ವಾ ಭಟ್ರೆ? ನೋಡ್ಲಿಕ್ಕೆ ತಾನು ಚಂದ ಅಲ್ವಾ? ಶಾಂತ ರೂಪ ಅಲ್ವಾ ನಾನು? ಅಲ್ವಾ? ತಪ್ಪಿ ಹೋದಂತಾದ್ರೆ ಧರ್ಮ ಪ್ರಕಾರವಾಗಿ ಅಧರ್ಮವನ್ನು ಒಳಿಸುವಂತ ಮಾಯ ತಾನು. ಅಲ್ವಾ ಭಟ್ರೆ? ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಚಿಕ್ಕನಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಧಾರ್ಮಿಕ ಕ್ಷೇತ್ರ. ನಮ್ಮ ಕ್ಷೇತ್ರದಲ್ಲಿ ಅಮಾವಾಸ್ಯೆ ನಿಮಿತ್ತವಾಗಿ ಶ್ರೀದೇವಿಗೆ ವಿಶೇಷವಾದಂತಹ ಪೂಜೆ, ಅಲಂಕಾರ ಹಾಗೆ ದೇವಿಯ ವಿಶೇಷ ದರ್ಶನ ಜೊತೆಯಲ್ಲಿ ಭೂತಾರಾಧನೆ ನಡೆಯುತ್ತದೆ. ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೆಯುವಂಥದ್ದು ಏನಂದ್ರೆ ಭೂತಾರಾಧನೆ. ಭೂತಾರಾಧನೆಗೆ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲಿ ಮೂಲ ಶಕ್ತಿಯಾಗಿಯೂ ಶ್ರೀದೇವಿಯ ರಕ್ತಪಾನ ದೇವತೆಯಾಗಿ ಭೂತಶಕ್ತಿಯನ್ನ ದೈವಿಕವಾಗಿ ಆರಾಧಿಸಲಾಗ್ತದೆ ಅಮಾವಾಸ್ಯೆಯೆಂದು. ಬರುವಂತ ಭಕ್ತಾದಿಗಳಿಗೆ ವಾಮಾಚಾರ ಪ್ರಯೋಗದಿಂದ ಸಮಸ್ಯೆ ಆಗಿರ್ಬೋದು, ಅಥವಾ ದುಷ್ಟಶಕ್ತಿಯಿಂದ, ಪ್ರೇತ ಬಾಧೆಯಿಂದ, ಅಥವಾ ಇನ್ನಿತರ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳಿದ್ರು ಕೂಡ ಆ ಭಕ್ತಾದಿಗಳು ಅಮಾವಾಸ್ಯೆಯೆಂದು ಭೂತಾರಾಧನೆಯಲ್ಲಿ ಪಾಲ್ಗೊಂಡು ಆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ಬಂದಿದ್ದಾರೆ ಇದುವರೆಗೂ. ಭೂತಾರಾಧನೆ ವಿಶೇಷವಾಗಿ ಭೂತನಿಗೆ ಸಂಬಂಧಪಟ್ಟಂತೆ ಆಹಾರವನ್ನು ನೀಡುವಂತಹದ್ದು. ಅಂದರೆ ರಕ್ತಪಾನ ದೇವತೆಗಳಿಗೆ ರಕ್ತಪಾನವನ್ನ ಅಂದ್ರೆ ಕೋಳಿ ಹಾಗೆ ಕುರಿಯನ್ನ ಬಲಿ ರೂಪದಲ್ಲಿ ಪ್ರತಿ ಅಮಾವಾಸ್ಯೆಯಿಂದ ನೀಡ್ತಾ ಬಂದಿರ್ತೇವೆ. ಭಕ್ತಾದಿಗಳು ಹರಕೆ ರೂಪದಲ್ಲಿ ಅವರಿಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳಿದ್ರು ಕೂಡ ಹರಕೆ ರೂಪದಲ್ಲಿ ಭೂತನಲ್ಲಿ ಹರಕೆ ನಿಟ್ಟು ಹೋಗಿರ್ತಾರೆ. ತಮಗೆ ಈ ರೀತಿಯಾದಂತಹ ಸಮಸ್ಯೆಗಳಿದೆ, ಆ ಸಮಸ್ಯೆ ಬಗೆಹರಿದ ನಂತರವಾಗಿ ಭೂತನಲ್ಲಿ ರಕ್ತಪಾನವನ್ನು ನೀಡ್ತೇನೆ, ಕುಂಬಳಕಾಯಿಯನ್ನು ನೀಡ್ತೇವೆ, ಅಥವಾ ಇನ್ನಿತರ ಯಾವುದೇ ರೀತಿಯಲ್ಲಿ ಹರಕೆಯನ್ನಿದ್ರು ಕೂಡ ನೀಡ್ತೇವೆ ಅಂತ ಹರಕೆಯನ್ನು ಇಟ್ಟು ಹೋಗಿರ್ತಾರೆ. ಆ ಕಾರ್ಯ ಆದ ನಂತರವಾಗಿ ಭೂತನಲ್ಲಿ ಬಂದು ರಕ್ತಪಾನವನ್ನು ಸಮರ್ಪಣೆ ಮಾಡ್ತಾರೆ. ಈ ಭೂತಶಕ್ತಿಯನ್ನು ಬರುವಂತ ದೈವ ನರ್ತಕರಿಂದಾನೆ ಸಂಪೂರ್ಣವಾದಂತ ರೀತಿಯಲ್ಲಿ ರಕ್ತಪಾನವನ್ನ ಅಂದ್ರೆ ಕೋಳಿಯನ್ನ ಆ ದೈವ ನರ್ತಕರಲ್ಲಿ ಬಂದು ಬಾಯಲ್ಲೇ ಕೋಳಿಯನ್ನ ಕಚ್ಚಿ ಮುರಿದು ರಕ್ತಪಾನವನ್ನ ಸ್ವೀಕಾರ ಮಾಡಿಕೊಂಡು ಬಂದಂತ ಭಕ್ತಾದಿಗಳ ಕಷ್ಟವನ್ನ ಪರಿಹಾರ ಮಾಡ್ತಾರೆ. ಸಂಪೂರ್ಣವಾಗಿ ಈ ಕ್ಷೇತ್ರದ ಪ್ರತಿಯೊಂದು ಧಾರ್ಮಿಕ ಕಾರ್ಯವೂ ಕೂಡ ಕ್ಷೇತ್ರದ ಮೂಲಾಧಾರವಾಗಿ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಧರ್ಮಾಧಿಕಾರಿಗಳು, ಈ ಕ್ಷೇತ್ರದ ಪರಮ ಪೂಜ್ಯ ಶ್ರೀ ಪ್ರಶಾಂತ್ ಅಣ್ಣನವರ ಮೂಲಕವಾಗಿ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಬಂದಿರ್ತದೆ. ಅದೇ ರೀತಿಯಾಗಿ ಅಮಾವಾಸ್ಯೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ತೀರ್ಥ ಸ್ನಾನವೂ ಕೂಡ ನಡೆಯಲಿಕ್ಕಿದೆ. ಬಂದಂತ ಭಕ್ತಾದಿಗಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯಲ್ಲೂ ಕೂಡ ಬಾಧೆಗಳು ಸಮಸ್ಯೆಗಳಿದ್ರು ಕೂಡ ಇಲ್ಲಿ ಮಾಡುವಂತ ಅಮಾವಾಸ್ಯೆಯಿಂದ ಮಾಡುವಂತ ತೀರ್ಥ ಸ್ನಾನದ ಮೂಲಕವಾಗಿ ಆ ಎಲ್ಲ ಸಮಸ್ಯೆಗಳು, ಚರ್ಮಕ್ಕೆ ಸಂಬಂಧಪಟ್ಟಂತ ಬಾಧೆಗಳು ಅಥವಾ ಇನ್ನಿತರ ಯಾವುದೇ ಕಾಯಿಲೆಗಳು, ನಾಗನಿಗೆ ಸಂಬಂಧಪಟ್ಟಂತ ದೋಷಗಳು ಏನೇ ಇದ್ರು ಕೂಡ ಮಾಡುವಂತ ಆ ತೀರ್ಥ ಸ್ನಾನದ ಮೂಲಕವಾಗಿ ಆ ಎಲ್ಲ ಬಾಧೆಗಳು ಕೂಡ ಕಡಿಮೆ ಆಗ್ತದೆ, ನಿವಾರಣೆ ಆಗ್ತದೆ ಅನ್ನೋದು ಶ್ರೀದೇವಿ ಹೇಳಿಕೆ. ಅದೇ ಪ್ರಕಾರವಾಗಿ ಇದುವರೆಗೂ ಕೂಡ ಅನೇಕ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳು ಕೂಡ ಈ ಭೂತನ ಮೂಲಕವಾಗಿ ಮತ್ತೆ ಈ ತೀರ್ಥ ಸ್ನಾನದ ಮೂಲಕವಾಗಿ ಪ್ರತಿ ಅಮಾವಾಸ್ಯೆಯಂದು ಕೂಡ ನಿವಾರಣೆ ಆಗ್ತಾ ಬಂದಿದೆ. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕ್ಷೇತ್ರಕ್ಕೆ ಭೂತಾರಾಧನೆಗೆ ಸಂಬಂಧಪಟ್ಟಂತೆ ಮತ್ತೆ ವಿಶೇಷವಾಗಿ ಹೇಳಿಕೆ ದರ್ಶನಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಬಹುತೇಕ ಜಿಲ್ಲೆ ಅಂತ ಹೇಳಿ ಕರ್ನಾಟಕದ ಈಗ ಪ್ರತಿಯೊಂದು ಮೂಲೆಯಿಂದಲೂ ಕೂಡ ಜನ ಬರ್ತಾ ಇದ್ದಾರೆ. ನಮ್ಮ ಬೀದರ್, ಗುಲ್ಬರ್ಗ, ಬಿಜಾಪುರ, ರಾಯಚೂರು ಆ ಕಡೆ ಉತ್ತರ ಕರ್ನಾಟಕದಿಂದ ಹಿಡಿದು ನಮ್ಮ ದಕ್ಷಿಣ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಹಳ್ಳಿಯ ಮೂಲೆಯಿಂದಲೂ ಕೂಡ ಜನ ಬಂದು ಶ್ರೀದೇವಿಯ ಅನುಗ್ರಹವನ್ನು ಪಡೆದು, ಶ್ರೀ ಕ್ಷೇತ್ರದ ಭೂತನ ಅನುಗ್ರಹವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ಕರ್ನಾಟಕದಿಂದ ಹೊರತುಪಟ್ಟು ಮುಂಬೈ ಮತ್ತೆ ತಮಿಳುನಾಡು, ಕೇರಳ ಹಾಗೆ ಭಾರತದ ಅನೇಕ ರಾಜ್ಯದಿಂದಲೂ ಕೂಡ
ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಭಕ್ತಾದಿಗಳು ಬಂದು ತಮ್ಮ ಸಮಸ್ಯೆಯನ್ನ ಶ್ರೀದೇವರಲ್ಲಿ ಹೇಳಿಕೆ ರೂಪದಲ್ಲಿ ಸಮಸ್ಯೆಯನ್ನ ಪರಿಹರಿಸಿಕೊಂಡು ಪುನೀತರಾಗ್ತಾ ಇದ್ದಾರೆ. ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.